ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಗಸ್ಟ್ 11, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಲೋಕಸಭಾ ಕ್ಲಿಯರ್ಸ್ ಬಿಲ್ ರೀಸ್ಟೋರಿಂಗ್ ಸ್ಟೇಟ್ಸ್ ರೈಟ್ ಟು ಸ್ಪೆಸಿಫೈ OBC ಗ್ರೂಪ್ಸ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಲಿಸ್ಟ್ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಮೇಂಟೈನ್ ಮಾಡಲಾಗ್ತಿತ್ತೋ ಆ ಒಂದು ಪವರನ್ನು 102ನೇ ಸಂವಿಧಾನದ ತಿದ್ದುಪಡಿಯ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಂದ ಕಿತ್ತುಕೊಳ್ಳಲಾಗಿತ್ತು. ಸೊ ಅದನ್ನು ಮತ್ತೆ ವಾಪಸ್ಸು ರಾಜ್ಯಗಳಿಗೆ ಆ ಒಂದು ಪವರ್ ಅಥವಾ ಆ ಒಂದು ಶಕ್ತಿ ಹಕ್ಕನ್ನು ಕೊಡ್ತಾ ಇರುವಂಥದ್ದು 127ನೇ ಸಂವಿಧಾನಿಕ ತಿದ್ದುಪಡಿ ಬಿಲ್ 2021. ಸೊ ಈ ಒಂದು ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗಿರುವಂತಹ ನಿಟ್ಟಿನಲ್ಲಿ ಇವತ್ತು ಈ ಆರ್ಟಿಕಲ್ನಲ್ಲಿ ಆ ವಿಷಯವನ್ನು ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ಮುಖ್ಯವಾಗಿ GS ಪೇಪರ್ 2 ಪೊಲಿಟಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ನಮಗೆ ಅನುಕೂಲವಾಗುತ್ತದೆ. ಸೊ ಏನಿದು 127ನೇ ಸಾಂವಿಧಾನಿಕ ತಿದ್ದುಪಡಿ ಬಿಲ್ 2021 ಅಂತಂದರೆ, ಇದರ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಇದ್ದಂತಹ ಪವರ್ OBC ಲಿಸ್ಟನ್ನು ಮೇಂಟೈನ್ ಮಾಡುವಂಥದ್ದು, ಆ ಒಂದು ಹಕ್ಕು ಅಥವಾ ಆ ಒಂದು ಪವರನ್ನು ಹಿಂತಿರುಗಿಸಿ ಕೊಡಲಾಗ್ತಾ ಇರುವಂತಹ ಪ್ರಯತ್ನವನ್ನು ಈ ಬಿಲ್ನ ಅಡಿಯಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಈ ಒಂದು ಪವರ್ ಮುಂಚೆ ಇರಲಿಲ್ವಾ ಅಂತಂದರೆ, ಮೇ 2021ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ ತೀರ್ಪಿನ ಅಡಿಯಲ್ಲಿ OBC ಲಿಸ್ಟನ್ನು ಬರೀ ಕೇಂದ್ರ ಸರ್ಕಾರ ಅಷ್ಟೇ ತಯಾರಿ ಮಾಡಬಹುದು, ರಾಜ್ಯ ಸರ್ಕಾರಗಳಿಗೆ ಆ ಅಧಿಕಾರ ಇರೋದಿಲ್ಲ ಅನ್ನುವಂತಹ ಮಾತನ್ನು 102ನೇ ಸಂವಿಧಾನಿಕ ತಿದ್ದುಪಡಿಯ ಅಡಿಯಲ್ಲಿ ಆ ಒಂದು ತೀರ್ಪನ್ನು ಕೊಡಲಾಗಿತ್ತು. ಆ ಒಂದು ತೀರ್ಪಿನ ಅಡಿಯಲ್ಲಿ ಅಥವಾ ಆ ಒಂದು ತಿದ್ದುಪಡಿ 102ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಅಡಿಯಲ್ಲಿ ಆರ್ಟಿಕಲ್ 338B ಮತ್ತು ಆರ್ಟಿಕಲ್ 342A ಎರಡು ಮುಖ್ಯವಾದ ಆರ್ಟಿಕಲ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಹಾಗೂ ಆರ್ಟಿಕಲ್ 342ರ ಅಡಿಯಲ್ಲಿ ರಾಷ್ಟ್ರಪತಿಗಳು ಗವರ್ನರ್ನ ಕನ್ಸಲ್ಟೇಷನ್ ಜೊತೆಯಲ್ಲಿ ಒಂದಿಷ್ಟು ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಆ ಒಂದು OBC ಲಿಸ್ಟಲ್ಲಿ ಸೇರಿಸುವಂತಹ ಪ್ರಾವಧಾನವನ್ನು ಮಾಡಲು ಪವರ್ಸ್ ಕೊಡಲಾಗುತ್ತದೆ ಹಾಗೂ ರಾಜ್ಯ ಸರ್ಕಾರಗಳಿಂದ ಈ ಒಂದು ಪವರನ್ನು ಕಿತ್ತುಕೊಳ್ಳಲಾಗುತ್ತದೆ ಅನ್ನುವಂತಹ ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯವು ಮರಾಠ ರಿಸರ್ವೇಷನ್ ಕೇಸ್ ಸಮಯದಲ್ಲಿ ಈ ಮಾತನ್ನು ಹೇಳಿತ್ತು. ಆದರೆ ಇವಾಗ ಕೇಂದ್ರ ಸರ್ಕಾರ 127ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ತಂದು ರಾಜ್ಯ ಸರ್ಕಾರಗಳಿಗೆ ಒಂದಿಷ್ಟು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳನ್ನು ಐಡೆಂಟಿಫೈ ಮಾಡಿ ಅವರೇ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂತಹ ವರ್ಗಗಳಿಗೆ ಪ್ರಾವಧಾನಗಳನ್ನು ಮಾಡುವಂತಹ ಶಕ್ತಿಯನ್ನು ಕೊಡ್ತಾ ಇರುವಂಥದ್ದು ಈ 127ನೇ ಸಾಂವಿಧಾನಿಕ ತಿದ್ದುಪಡಿ ಬಿಲ್ ಆಗಿರುತ್ತದೆ. ಒಟ್ಟಾರೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ನಿಂದಾಗಿ 671 ಜಾತಿಗಳು ಏನು ರಾಷ್ಟ್ರದಲ್ಲಿ ಇದಾವೋ ಅವುಗಳಿಗೆ ಅನುಕೂಲವಾಗಲಿದೆ ಹಾಗೂ ರಾಜ್ಯಗಳಿಗೆ OBC ಲಿಸ್ಟನ್ನು ತಾವಾಗೇ ಮೇಂಟೈನ್ ಮಾಡಿಕೊಳ್ಳುವಂತಹ ಪ್ರಾವಧಾನಗಳನ್ನು ಮಾಡಿಕೊಡಲಾಗುತ್ತದೆ ಅನ್ನುವಂಥದ್ದು. ಹಾಗೂ ಈ ಒಂದು ಆರ್ಟಿಕಲಲ್ಲಿ ಇನ್ನೊಂದು ಅತಿ ಮುಖ್ಯವಾದ ಬೇಡಿಕೆ ವಿರೋಧ ಪಕ್ಷದವರದು ಇರುವಂಥದ್ದು, 50% ಸೀಲಿಂಗ್ ಏನು ರಿಸರ್ವೇಷನ್ನಲ್ಲಿ ಹಾಕಲಾಗಿತ್ತೋ ಆ ರಿಸರ್ವೇಷನ್ನಲ್ಲಿ 50% ಅಂತಂದರೆ ಸರ್ಕಾರ ಮಾಡ್ತಾ ಇರುವಂತಹ ರಿಸರ್ವೇಷನ್ ಪಾಲಿಸಿ ಏನಿದೆ ಅದು 50% ಕ್ಯಾಪನ್ನು ದಾಟೋ ಹಾಗಿಲ್ಲ ಅನ್ನುವಂತಹ ಮಾತನ್ನು ಇಂದಿರಾ ಸಹವಾನಿ ಕೇಸ್ ಅಲ್ಲಿ ಹೇಳಲಾಗಿತ್ತು. ಅದು ದಾಟಬೇಕು ಅಂತಂದರೆ ಒಂದಿಷ್ಟು ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಷ್ಟೇ ಪ್ರಾವಧಾನಗಳನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಕೊಟ್ಟಿರುವಂತಹ ಮಾತು ಸರ್ವೋಚ್ಚ ನ್ಯಾಯಾಲಯದ ಕಡೆಯಿಂದ. ಸೊ ಇಂದಿರಾ ಸಹವಾನಿ ಕೇಸ್ ಅನ್ನುವಂತಹ ಒಂದು ಅತಿ ಮುಖ್ಯವಾದ ಜಜ್ಮೆಂಟನ್ನು ತಾವು ನೆನ್ಪಿಟ್ಕೋಬೇಕು. ಯಾಕಂದರೆ ಇದು ಕೇಸ್ನ ಹೆಸರಲ್ಲೇ ಡೈರೆಕ್ಟಾಗಿ ತಮಗೆ ಪ್ರಿಲಿಮ್ಸಲ್ಲಿ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಈ ಆರ್ಟಿಕಲಲ್ಲಿ ಒಟ್ಟಾರೆ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, 102ನೇ ಸಾಂವಿಧಾನಿಕ ತಿದ್ದುಪಡಿ ಬಿಲ್ನ ಅಡಿಯಲ್ಲಿ ಏನು ಪ್ರಾವಧಾನವಿತ್ತು, ಈಗ 127ನೇ ಸಂವಿಧಾನಿಕ ತಿದ್ದುಪಡಿ ಬಿಲ್ 2021ರ ಅಡಿಯಲ್ಲಿ ಏನು ಮಾಡಲು ಪ್ರಯತ್ನಿಸಲಾಗ್ತಿದೆ. ಮುಂದಿನ ಆರ್ಟಿಕಲ್, ಪಾರ್ಟೀಸ್ ಟು ಗೆಟ್ 48 hours ಟು ಪಬ್ಲಿಷ್ ಕ್ಯಾಂಡಿಡೇಟ್ಸ್ ಕ್ರಿಮಿನಲ್ ರೆಕಾರ್ಡ್ಸ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಎಲೆಕ್ಷನ್ ರಿಫಾರ್ಮ್ಸಿಗೆ ಸಂಬಂಧಿಸಿದಂತೆ. ಹಿಂದಿನ ಸುದ್ದಿ ವಿಶ್ಲೇಷಣೆಗಳಲ್ಲೂ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲೆಕ್ಷನ್ನ ಮಹತ್ವ ತುಂಬ ಜಾಸ್ತಿ ಆಗಿರುತ್ತದೆ. ಆ ಎಲೆಕ್ಷನ್ಸ್ನಲ್ಲಿ ಪಾರದರ್ಶಕತೆ, ಆ ಎಲೆಕ್ಷನ್ಸ್ನಲ್ಲಿ ಕ್ರಿಮಿನಲ್ ಏನು ಎಂಟರ್ ಆಗ್ತಿದ್ದಾರೆ ಪೊಲಿಟಿಕ್ಸಿಗೆ ಅವರನ್ನು ಹೊರಗಿಡುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಕ್ರಮಗಳನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಗೂ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಿರುವಂಥದ್ದು. ಬಟ್ ಇವತ್ತಿಗೂ ದೇಶದಲ್ಲಿ ಎಲೆಕ್ಷನ್ಸ್ನಲ್ಲಿ ಇರುವಂತಹ ಕ್ರಿಮಿನಲ್ಸನ್ನು ಹೊರತೆಗೆಯಲು ಸಾಧ್ಯವಾಗದೇ ಇರುವಂಥದ್ದು ಒಂದು ದುರ್ದಾಯಕ ಸಂಗತಿಯಾಗಿರುತ್ತದೆ. ಇವತ್ತು ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು, ಸರ್ವೋಚ್ಚ ನ್ಯಾಯಾಲಯವು ಯಾರೆಲ್ಲ ಪೊಲಿಟಿಕಲ್ ಪಾರ್ಟೀಸಿಂದ ಕ್ರಿಮಿನಲ್ಸ್ ಇರ್ತಾರೋ ಅಥವಾ ಕ್ರಿಮಿನಲ್ಸ್ ಸೆಲೆಕ್ಟ್ ಆಗಿರ್ತಾರೋ ಆ ಒಂದು ಸೀಟಿಗೆ ಅವರ ಮಾಹಿತಿಯನ್ನು ಪಾರ್ಟಿಯ ವೆಬ್ಸೈಟ್ನಲ್ಲಿ ಕೊಡಲೇಬೇಕಾಗಿರುತ್ತದೆ.
ಸೊ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೊಡ್ತಾ ಇರುವಂತಹ ತೀರ್ಪು, ಒಬ್ಬ ವ್ಯಕ್ತಿ ಆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸೆಲೆಕ್ಟ್ ಆದ ನಂತರ ಆ ವ್ಯಕ್ತಿಯ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳನ್ನು ಪಾರ್ಟಿಯ ವೆಬ್ಸೈಟ್, ಆ ಒಂದು ಪಾರ್ಟಿಯ ವೆಬ್ಸೈಟ್ ಅಥವಾ ಹೋಮ್ ಪೇಜ್ ಮೇಲೆ ಮಾಹಿತಿಯನ್ನು ಕೊಡಬೇಕಾಗಿರುತ್ತದೆ ಅನ್ನುವಂಥದ್ದು ಇಲ್ಲಿ ಕೊಡ್ತಾ ಇರುವಂತಹ ತೀರ್ಪು. ಈ ರೀತಿಯಾಗಿ ಸರ್ವೋಚ್ಚ ನ್ಯಾಯಾಲಯ ಬಹಳಷ್ಟು ತೀರ್ಪುಗಳನ್ನು ಕೊಟ್ಟಿದೆ. ಸರ್ವೋಚ್ಚ ನ್ಯಾಯಾಲಯ ಕೊಡುವಂತಹ ತೀರ್ಪು ಲೆಜಿಸ್ಲೇಚರ್ಗಳ ಮೇಲೆ ಬೈಂಡಿಂಗ್ ಆಗಿರೋದಿಲ್ಲ. ಬಟ್ ಆ ಒಂದು ತೀರ್ಪು ಅಥವಾ ಆ ಒಂದು ಮಾತು ಏನು ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇದೆಯೋ ಅದು ಲೆಜಿಸ್ಲೇಚರು ಕನ್ಸಿಡರ್ ಮಾಡಿಬಿಟ್ಟು ಅದಕ್ಕೆ ಅನುಗುಣವಾಗಿ ಕಾನೂನು ಮಾಡುವಂತಹ ಪ್ರಾವಧಾನದ ಕೆಳಗಡೆ ಮುಂಸಾಗಬೇಕು ಅನ್ನುವಂಥದ್ದು ವಿಷಯವಾಗಿರುತ್ತದೆ. ಬಟ್ ಲೆಜಿಸ್ಲೇಚರ್ ಯಾವುದೇ ಕಾರಣಕ್ಕೂ, ಯಾಕಂದರೆ ಅವ್ರದ್ದೇ ಸಂಘ ಅದು, ಅದರಲ್ಲಿ ಇವರು ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು ಅವರಿಗೆ ಎಫೆಕ್ಟ್ ಆಗುತ್ತದೆ ಅಂದರೆ ಹೇಗೆ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ ಹೇಳಿ. ಸೊ ಹಂಗೆ ನೋಡ್ಕೊಂಡಾಗ ಸರ್ವೋಚ್ಚ ನ್ಯಾಯಾಲಯ ಈ ರೀತಿಯ ಬಹಳಷ್ಟು ತೀರ್ಪುಗಳನ್ನು, ರೆಕಮೆಂಡೇಷನ್ಸ್ಗಳನ್ನು ಒಂದು ಕಿವಿ ಮೇಲೆ ಹಾಕ್ತಾನೆ ಇದೆ. ಆ ಕ್ಯೂಡ್ರು ಕೇಳಿಸ್ಕೊಂತಾರೆ, ಅದನ್ನ ಅಲ್ಲೇ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು. ಉದಾಹರಣೆಗೆ ಫೆಬ್ರವರಿ 2020ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕ್ರಿಮಿನಲ್ ಕೇಸಸ್ ಇರುವಂತಹ ಕ್ಯಾಂಡಿಡೇಟ್ಸ್ಗಳ ವಿಷಯವನ್ನು ನ್ಯೂಸ್ ಪೇಪರ್ ಮತ್ತು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್, ಟ್ವಿಟರ್ ಮತ್ತು ಫೇಸ್ಬುಕ್ಕಲ್ಲಿ ಹಾಕಬೇಕು ಅನ್ನುವಂತಹ ಮಾಹಿತಿ ಕೊಟ್ಟಿತ್ತು. ಸೊ ದಟ್ ಜನರು ಯಾರು ಎಲೆಕ್ಷನ್ಸ್ನಲ್ಲಿ ವೋಟ್ ಮಾಡ್ತಿದ್ದಾರೋ ಅವರ ನಾಯಕನ ಬಗ್ಗೆ ಸರಿಯಾದ ಮಾಹಿತಿ ಅವರಿಗೆ ಇರಬೇಕು ಅನ್ನುವಂತಹ ಕಾರಣಕ್ಕೆ. ಬಟ್ ಬಿಹಾರ್ ಅಸೆಂಬ್ಲಿ ಎಲೆಕ್ಷನ್ಸ್ಗಿಂತ ಮುಂಚೆ ಕೊಟ್ಟಂತಹ ಒಂದು ತೀರ್ಪು, ಬಿಹಾರ್ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಒಂದಿಷ್ಟು ಪಾರ್ಟಿಗಳು ಅದನ್ನು ಪಾಲಿಸಿರಲಿಲ್ಲ. ಅದಕ್ಕೆ ಸಂಬಂಧಿತವಾಗಿ BJP, ಕಾಂಗ್ರೆಸ್, JDU, RJD, ಲೋಕ್ ಜನಶಕ್ತಿ ಪಾರ್ಟಿ ಇವರಿಗೆಲ್ಲ 1 ಲಕ್ಷ ರೂಪಾಯಿ ಫೈನು ಸಹ ಹಾಕಲಾಗಿತ್ತು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇವರಿಗೆಲ್ಲ 5 ಲಕ್ಷ ಫೈನ್ ಹಾಕಿತ್ತು. ಫೈನ್ ಹಾಕಿದರೆ ಹಾಕಲಿ, ಯಾಕಂದರೆ ಅವ್ರ ಹತ್ರ ಏನು ಕಡಿಮೆ ದುಡ್ಡಿರಲ್ಲ, ಅದೇನು ನಮಗೆ ಎಫೆಕ್ಟ್ ಆಗಲ್ಲ ಅನ್ನುವಂತಹ ಧೈರ್ಯ ಅವರಿಗೆ. ಸೊ ಈಗ ಈ ಒಂದು ಹೊಸ ಒಂದು ತೀರ್ಪನ್ನು ಏನು ಸರ್ಕಾರ ಅಥವಾ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಿದೆಯೋ ಇದನ್ನು ಎಷ್ಟರ ಮಟ್ಟಿಗೆ ಸರ್ಕಾರ ಅಥವಾ ಪೊಲಿಟಿಕಲ್ ಪಾರ್ಟೀಸು ಅದನ್ನು ಪರಿಗಣನೆಗೆ ತಗೊಂಡು ಎಷ್ಟರ ಮಟ್ಟಿಗೆ ಭಾರತ ದೇಶದಲ್ಲಿ ರಾಜಕೀಯದಲ್ಲಿ ಇರುವಂತಹ ಕ್ರಿಮಿನಲ್ಸನ್ನು ಹೊರಹಾಕುವಂತಹ ಕಡೆಗೆ ಯಾವತ್ತೂ ಈ ಭಾರತದ ಪ್ರಜಾಪ್ರಭುತ್ವ ರಾಷ್ಟ್ರ ಮುಂಸಾಗುತ್ತದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಇದರ ಮುಂದಿನ ಆರ್ಟಿಕಲ್, ಹೋಮ್ ಮಿನಿಸ್ಟ್ರಿ ಫ್ಲಾಗ್ಸ್ ಇಲ್ಲಿಗಲ್ ಮೈಗ್ರೇಷನ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ರೋಹಿಂಗ್ಯಾ ಮೈಗ್ರೆಂಟ್ಸ್ಗೆ. ಈ ರೋಹಿಂಗ್ಯಾ ಮೈಗ್ರೆಂಟ್ಸು ಎಲ್ಲಿಂದ ಭಾರತಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ತಮಗೆಲ್ಲ ಗೊತ್ತಿದ್ದರೆ ಈ ಒಂದು ವಿಷಯ ನಾವಿವತ್ತು ಭಾರತದಲ್ಲಿ ರೆಫ್ಯೂಜೀಸ್ಗಳ ಸ್ಟೇಟಸ್ ಏನಿದೆ ಅನ್ನುವಂತಹ ಪ್ರಶ್ನೆ ಲೋಕಸಭೆಯಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ ಕೇಳಿರುವಂತಹ ವಿಷಯದಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ನೋಡ್ತಿದ್ದೀವಿ. ಈ ಒಂದು ಆರ್ಟಿಕಲ್ ಇಲ್ಲಿಗಲ್ ಮೈಗ್ರೆಂಟ್ಸಿಗೆ ಸಂಬಂಧಿತವಾಗಿರುವಂತಹ ವಿಷಯ ಹಾಗೂ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂಟರ್ನಲ್ ಸೆಕ್ಯೂರಿಟಿಗೆ ಆಗಿರುವಂತಹ ನಿಟ್ಟಿನಲ್ಲಿ GS ಪೇಪರ್ 2 ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ನಾವು ಅನುಕೂಲವಾಗುವಂತಹ ವಿಷಯವಾಗಿರುತ್ತದೆ. ಸೊ ರೋಹಿಂಗ್ಯಾಸ್ ನಮಗೆಲ್ಲ ಗೊತ್ತಿರೋ ಹಾಗೆ ಬಾಂಗ್ಲಾದೇಶದಿಂದ ಭಾರತದ ಒಳಗೆ ವಲಸೆಯಾಗಿ ಬಂದು ಇಲ್ಲೇ ನೆಲೆಸಿ ಇಲ್ಲಿಗಲ್ ಸ್ಥಾನವನ್ನು ಅಥವಾ ಇಲ್ಲಿಗಲ್ ಆಗಿ ನೆಲೆಸ್ತಾ ಇರುವಂತಹ ಮಾಹಿತಿ ನಮಗೆಲ್ಲ ಗೊತ್ತಾಗ್ತಿರುವಂಥದ್ದು. ಹಾಗೂ ಇವರು ಭಾರತದಲ್ಲಿ ಇಲ್ಲಿಗಲ್ ಆಗಿ ಎಂಟ್ರಿ ಆಗೋದಲ್ಲದೆ ಒಂದಿಷ್ಟು ಕ್ರಿಮಿನಲ್ ಆ್ಯಕ್ಟಿವಿಟೀಸಿಗೂ ಒಳಗಾಗ್ತಿದ್ದಾರೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಸ್ಟೇಟ್ ಗವರ್ಮೆಂಟ್ಸ್ಗಳಿಗೆ, ಯೂನಿಯನ್ ಟೆರಿಟರೀಸ್ಗಳಿಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸೆನ್ಸಿಟೈಸ್ ಅಥವಾ ಅವರಿಗೆ ಜ್ಞಾನ ಅವೇರ್ನೆಸ್ಸನ್ನು ಹೆಚ್ಚಿಸಲಾಗ್ತಿದೆ. ಇಂಟೆಲಿಜೆನ್ಸ್ ಏಜೆನ್ಸೀಸ್ಗಳು ಈ ಇಲ್ಲಿಗಲ್ ಮೈಗ್ರೆಂಟ್ಸ್ಗಳು ಏನು ಒಳ ಬರ್ತಿದ್ದಾರೆ ಅವುಗಳಿಗೆ ಸಂಬಂಧಿತವಾಗಿ ಕೆಲಸ ನಡೆಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಸಹ ಕೊಡಲಾಗಿದೆ ಅನ್ನುವಂಥದ್ದು. ಸೊ ಒಂದಿಷ್ಟು ಲೊಕೇಶನ್ಸ್ಗಳಲ್ಲಿ ಎಲ್ಲಿ ಈ ರೋಹಿಂಗ್ಯಾಸ್ಗಳು ಬಂದು ನೆಲೆಸ್ತಾ ಇದ್ದಾರೋ ಅಲ್ಲಿ ಹೆಚ್ಚಿನ ಅವೇರ್ನೆಸ್ಸನ್ನು ಮಾಡೋದಲ್ಲದೆ ಬಯೋಮೆಟ್ರಿಕನ್ನು ಪಡೆದುಕೊಂಡು ಅವರನ್ನು ಟ್ರ್ಯಾಕ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಫೇಕ್ ಡಾಕ್ಯುಮೆಂಟ್ಸನ್ನು ಪಡೆದುಕೊಂಡು ಭಾರತದ ಒಳಗಡೆ ಬಂದು ಇಲ್ಲೇ ನೆಲೆಸ್ತಿರುವಂತಹ ವಿಷಯಗಳನ್ನು ಪರಿಗಣನೆಗೆ ತಗೊಂಡು ಅದಕ್ಕೆ ತಡೆಯುವಂತಹ ವ್ಯವಸ್ಥೆಯನ್ನು ಸರ್ಕಾರ ಮಾಡಲಿದೆ ಅನ್ನುವಂತಹ ಉತ್ತರವನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಹಾಗೆ ಈ ಒಂದು ಆರ್ಟಿಕಲ್ನಲ್ಲಿ ಅತಿ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು, ಭಾರತ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಸ್ಟೇಟಸ್ ಆಫ್ ರೆಫ್ಯೂಜೀಸ್ ಹಾಗೂ 1967ರ ಪ್ರೋಟೋಕಾಲಿಗೆ ಸೈನ್ ಮಾಡಿಲ್ಲ ಅನ್ನುವಂಥದ್ದು. ಸೊ ಈ ಎರಡು ಮುಖ್ಯವಾದ ಇಂಟರ್ನ್ಯಾಷನಲ್ ಇಶ್ಯೂಸ್ ಬಗ್ಗೆ ತಮಗೆ ಗೊತ್ತಿರಬೇಕು. ಮೊದಲನೇದಾಗಿ ಏನಿದು ಯುನೈಟೆಡ್ ಕನ್ವೆನ್ಷನ್ ಸ್ಟೇಟಸ್ ಆಫ್ ರೆಫ್ಯೂಜೀಸ್ ಅಂತಂದರೆ, ಈ ಒಂದು ಕನ್ವೆನ್ಷನ್ ಅಥವಾ ಈ ಒಂದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಮುಖ್ಯವಾಗಿ ರೆಫ್ಯೂಜೀಸ್ಗಳಿಗೆ ಸಂಬಂಧಿಸಿದಂತೆ, ಅಂದರೆ ಬೇರೆ ರಾಷ್ಟ್ರಗಳಲ್ಲಿ ಆಗುವಂತಹ ಧಾರ್ಮಿಕ ಹತ್ಯೆಗಳಿಗಾಗಿರಬಹುದು ಅಥವಾ ಅಲ್ಲಿನ ಸರ್ಕಾರ ಮಾಡ್ತಾ ಇರುವಂತಹ ಜನರ ಮೇಲಿನ ದೌರ್ಜನ್ಯದಿಂದ ಜನ ಹೆದರ್ಕೊಂಡು ಪಕ್ಕದ ರಾಷ್ಟ್ರಕ್ಕೆ ಓಡಿ ಹೋಗ್ತಾರೆ. ಆ ಓಡಿ ಹೋದ ಸಂದರ್ಭದಲ್ಲಿ ಅಥವಾ ಆ ರೀತಿಯ ಕೃತ್ಯಗಳಿಗೆ ಒಳಗಾದಂತಹ ಜನರಿಗೆ ಪಕ್ಕದ ರಾಷ್ಟ್ರದವರು ನೆಲೆಯನ್ನು ಕೊಡಲಿ ಅನ್ನುವಂತಹ ಕಾರಣಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ಕಾನೂನನ್ನು ಜಾರಿಗೆ ತಂದಿರುವಂಥದ್ದು. ಸೊ ಒಟ್ಟಾರೆ ಇಲ್ಲಿ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಸ್ಟೇಟಸ್ ಆಫ್ ರೆಫ್ಯೂಜೀಸ್ ಒಳಗಡೆ
ಆ ಜನರಿಗೆ ಆಸರೆಯನ್ನು ಕೊಡುವಂಥದ್ದು ಹಾಗೂ ಆ ಜನರ ಹಕ್ಕುಗಳು ಆ ದೇಶದಲ್ಲಿ ಏನೆಲ್ಲ ಇರ್ತವೆ ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡುವಂತಹ ಒಂದು ಅಂತಾರಾಷ್ಟ್ರೀಯ ಕಾನೂನಾಗಿರುತ್ತದೆ ಅನ್ನುವಂಥದ್ದು. ಬಹುಮುಖ್ಯವಾಗಿ ಈ ಕನ್ವೆನ್ಷನ್ ರಿಲೇಟಿಂಗ್ ಟು ಸ್ಟೇಟಸ್ ಆಫ್ ರೆಫ್ಯೂಜೀಸನ್ನು ಜೆನೀವಾ ಕನ್ವೆನ್ಷನ್ ಅಂತಲೂ ಕರೀತಾರೆ. ಇದು ಬೆಳಕಿಗೆ ಬಂದಿದ್ದು 28 ಜುಲೈ 1951ರಂದು. ಸೊ ಈ ಒಂದು ಕನ್ವೆನ್ಷನ್ನ ಅಡಿಯಲ್ಲಿ ವಾರ್ ಕ್ರಿಮಿನಲ್ಸ್ ಅಂದರೆ ಅಲ್ಲಿ ಸಿವಿಲ್ ವಾರ್ ಮಾಡಿಬಿಟ್ಟು ಜನರನ್ನು ಹತ್ಯೆಗೈದಂಥವರು ಬೇರೆ ರಾಷ್ಟ್ರಕ್ಕೆ ಹೋಗಿ ನೆಲೆಯನ್ನು ಪಡ್ಕೋತೀನಿ ಅಥವಾ ರೆಫ್ಯೂಜಿಯನ್ನು ಪಡ್ಕೋಬೇಕು ಅನ್ನುವಂಥದ್ದು ಯಾವುದೇ ಕಾನೂನಿನ ಅಡಿಯಲ್ಲಿ ಪ್ರಾವಧಾನವಿರೋದಿಲ್ಲ. ಸೊ ಈ ಕನ್ವೆನ್ಷನ್ನ ಅಡಿಯಲ್ಲಿ ಒಂದಿಷ್ಟು ರೆಫ್ಯೂಜೀಸ್ಗಳಿಗೆ ಟ್ರಾವೆಲ್ ಡಾಕ್ಯುಮೆಂಟ್ಸನ್ನು ಸಹ ಕೊಡಲಾಗುತ್ತದೆ. ಸೊ ವೀಸಾ ಫ್ರೀಯಾಗಿ ಅವರು ಬೇರೆ ರಾಷ್ಟ್ರಕ್ಕೆ ಟ್ರಾವೆಲ್ ಮಾಡಬಹುದು. ಸೊ ಒಟ್ಟಾರೆ ರೆಫ್ಯೂಜೀಸ್ಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಕೆಲಸದ ಕಡೆಗೆ ಈ ಒಂದು ಕನ್ವೆನ್ಷನ್ ಕೆಲಸ ಮಾಡುತ್ತದೆ ಅನ್ನುವಂಥದ್ದು. ಈ ಒಂದು ಕನ್ವೆನ್ಷನ್ನ ಅಡಿಯಲ್ಲಿ ಇರುವಂತಹ ಆರ್ಟಿಕಲ್ 14 1948ರಲ್ಲಿ ಜಾರಿಗೆ ತಂದಿತ್ತು. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ನ ಅಡಿಯಲ್ಲಿ ಬಹುಮುಖ್ಯವಾಗಿ ಯಾರೆಲ್ಲ ಧಾರ್ಮಿಕ ಹತ್ಯೆ ಅಥವಾ ಸರ್ಕಾರ ಮಾಡ್ತಾ ಇರುವಂತಹ ದಬ್ಬಾಳಿಕೆಗಳಿಂದ ಬದುಕಲು ಬೇರೆ ರಾಷ್ಟ್ರಗಳಿಗೆ ಹೋಗುವಂತಹವರನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡುತ್ತದೆ ಅನ್ನುವಂಥದ್ದು. ಭಾರತ ಈ ಒಂದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಸ್ಟೇಟಸ್ ಆಫ್ ರೆಫ್ಯೂಜಿಸಿಗೆ ಸಿಗ್ನೆಟರಿ ಆಗಿಲ್ಲ, ನಾವು ಅದನ್ನು ಸೈನ್ ಮಾಡಿಲ್ಲ. ಹಾಗೂ 1967 ಪ್ರೋಟೋಕಾಲಿಗೂ ನಾವು ಸೈನ್ ಮಾಡಿಲ್ಲ, ಅದು ಸಹ ರೆಫ್ಯೂಜಿಸಿಗೆ ಸಂಬಂಧಿತವಾಗಿದೆ. ಸೊ ಭಾರತದಲ್ಲಿ ಯಾರೆಲ್ಲ ಹೊರದೇಶದವರು ಬರ್ತಾರೋ ಅಥವಾ ರೆಫ್ಯೂಜೀಸ್ ಸ್ಟೇಟಸನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಿಸ್ತಾರೋ ಅವರೆಲ್ಲರೂ ಫಾರಿನರ್ಸ್ ಆ್ಯಕ್ಟ್ 1946ರ ಅಡಿಯಲ್ಲಿ ಕಾನೂನಿನ ಒಳಗಡೆ ಅವರನ್ನು ನೋಡಿಕೊಳ್ಳಲಾಗುತ್ತದೆ. ಹಾಗೂ ರಿಜಿಸ್ಟ್ರೇಷನ್ ಆಫ್ ಫಾರಿನರ್ಸ್ ಆ್ಯಕ್ಟ್ 1939, ಪಾಸ್ಪೋರ್ಟ್ ಎಂಟ್ರಿ ಇಂಟು ಇಂಡಿಯಾ ಆ್ಯಕ್ಟ್ 1920, ಸಿಟಿಸನ್ಶಿಪ್ ಆ್ಯಕ್ಟ್ 1955. ಸೊ ಈ ಒಂದು 4 ಕಾನೂನಿನ ಅಡಿಯಲ್ಲಿ ರೆಫ್ಯೂಜೀಸ್ಗಳಿಗೆ ಹಾಗೂ ಫಾರಿನರ್ಸ್ಗಳಿಗೆ ಕಾನೂನಿನ ಪ್ರಾವಧಾನವನ್ನು ಕೊಡಲಾಗಿರುವಂಥದ್ದು. ಸೊ ಫಾರಿನ್ ನ್ಯಾಷನಲ್ಸು ಯಾರೆಲ್ಲ ಟ್ರಾವೆಲ್ ಡಾಕ್ಯುಮೆಂಟ್ಸ್ ಸರಿಯಾಗಿ ಇಲ್ಲದೇ ಇರುವಂಥವರು ಭಾರತದಲ್ಲಿ ಬರ್ತಾರೋ ಅವರನ್ನು ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹಾಗೂ ಮುಂದಿನ ದಿನಗಳಲ್ಲಿ ಅವರನ್ನು ಡಿಪೋರ್ಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಡಿಟೈನ್ ಮಾಡುವಂತಹ ಕ್ರಮಗಳಿಗೆ ಒಳಪಡಿಸಬೇಕಾಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಮಿನಿಸ್ಟ್ರಿಯಲ್ಲಿ ಹೇಳ್ತಾ ಇರುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಮೋದಿ ಲಾಂಚಸ್ ಉಜ್ವಲ 2.0. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಉಜ್ವಲ ಸ್ಕೀಮ್ನ ಬಗ್ಗೆ. ತಮಗೆಲ್ಲ ಗೊತ್ತಿದ್ರೆ ಈ ಒಂದು ಉಜ್ವಲ 2.0 ಅಂತಂದರೆ 2ನೇ ವರ್ಷನ್ನ ಉಜ್ವಲ ಸ್ಕೀಮನ್ನು ಲಾಂಚ್ ಮಾಡ್ತಾ ಇರುವಂಥದ್ದು. ಮೊದಲನೇ ವರ್ಷನ್ 2016ರಲ್ಲಿ ಉತ್ತರ ಪ್ರದೇಶ ಅಸೆಂಬ್ಲಿ ಎಲೆಕ್ಷನ್ಸ್ ಮುನ್ನ ಆವಾಗ ಮಾಡಲಾಗಿತ್ತು. ಇದರ ಅಡಿಯಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಅಥವಾ ಬಡವರ ಮನೆಯಲ್ಲಿ ಗ್ಯಾಸ್ ಕನೆಕ್ಷನ್ನ ಪ್ರಾವಧಾನದ ಬಗ್ಗೆ ಮಾತಾಡಲಾಗಿತ್ತು. ಈ ಒಂದು 2.0 ಅಥವಾ 2.0 ಇನ್ನೊಂದು ಅತಿ ಮುಖ್ಯವಾದ ಪ್ರಾವಧಾನ ಮಾಡಿರುವಂಥದ್ದು ಮೈಗ್ರೆಂಟ್ಸ್ ವರ್ಕರ್ಸ್ಗಳ ಅನುಕೂಲಕ್ಕಾಗಿ. ಯಾಕಂದರೆ ಯಾವುದೇ ಗ್ಯಾಸ್ ಕನೆಕ್ಷನ್ ತೊಗೊಳ್ಬೇಕಾದ್ರೆ ಮುಖ್ಯವಾಗಿ ID ಕಾರ್ಡು ಅಥವಾ ಅಡ್ರೆಸ್ ಪ್ರೂಫ್ನ ಬಗ್ಗೆ ಬಹಳ ಗೊಂದಲವಿರುತ್ತದೆ. ಹೊರಗಿಂದ ಬಂದವರಿಗೆ ಅದನ್ನು ಕೊಡುವಂಥದ್ದು ಬಹಳ ಕಷ್ಟವಾಗಿರುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಬರೀ ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ತೊಗೊಂಡ್ಬಿಟ್ಟು ಆ ಅಡ್ರೆಸ್ಸಲ್ಲಿ ಇದ್ದೀನಿ ಅಂತ, ಸೊ ಆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಆಧಾರದ ಮೇಲೆ ಗ್ಯಾಸ್ ಕನೆಕ್ಷನನ್ನು ಕೊಡುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಹಾಗೂ ಈ ಉಜ್ವಲ 2.0 ಮುಖ್ಯವಾಗಿ ಸರ್ಕಾರದ ಆಂಬಿಷಿಯಸ್ ಸ್ಕೀಮ್ ಆಗಿದ್ದು ದೇಶದಲ್ಲಿ ಈ ಕೌಡಂಗ್ ಆಗಿರ್ಬೋದು ಅಥವಾ ಕಟ್ಟಿಗೆಯನ್ನು ಉಪಯೋಗಿಸುವಂಥದ್ದಾಗಿರ್ಬೋದು, ಇದರಿಂದಾಗಿ ಆರೋಗ್ಯದ ಮೇಲೆ ಮತ್ತು ವಾತಾವರಣದ ಮೇಲೆ ಬೀಳುವಂತಹ ಎಫೆಕ್ಟ್ಸ್ ಅಥವಾ ಸೈಡ್ ಎಫೆಕ್ಟ್ಸ್ಗಳನ್ನು ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ಉಜ್ವಲ ಕಾರ್ಯಕ್ರಮವನ್ನು ಶುರು ಮಾಡಲಾಗಿತ್ತು. ಸಕ್ಸಸ್ಫುಲ್ ಆಗಿ ಇದು ಇಂಪ್ಲಿಮೆಂಟ್ ಆಗಿದ್ದು ಈಗ 2ನೇ ಹಂತದಲ್ಲಿ ಉಜ್ವಲ ಸ್ಕೀಮನ್ನು ಲಾಂಚ್ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ವಲ್ನರಬಲ್ ಸೆಕ್ಷನ್ ಹೆಣ್ಣು ಮಕ್ಕಳ ಒಳಿತಿಗೋಸ್ಕರ ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮ ಆಗಿರೋದ್ರಿಂದ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ವಲ್ನರಬಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಹೆಣ್ಣು ಮಕ್ಕಳ ಸಮೃದ್ಧಿಗೋಸ್ಕರ ಮಾಡಿರುವಂತಹ ಒಂದು ಕಾರಣಕ್ಕೆ ಈ ಒಂದು ಆರ್ಟಿಕಲನ್ನು ಆ ಒಂದು ಸೆಕ್ಷನ್ನಲ್ಲಿ ನಾವು ಕನ್ಸಿಡರ್ ಮಾಡಬಹುದು. ಮುಂದಿನ ಆರ್ಟಿಕಲ್ ಅನ್ಪ್ಯಾಕಿಂಗ್ ದ ರೆಸಿಲಿಯನ್ಸಿ ಆಫ್ ಗ್ಲೋಬಲ್ ಟ್ರೇಡ್ ಯೆಟ್ ಅಗೇನ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಆರ್ಥಿಕ ಹೊಡೆತ ಎಷ್ಟರ ಮಟ್ಟಿಗೆ ಬಿದ್ದಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದಿನ ಆರ್ಟಿಕಲ್ಸ್ಗಳಲ್ಲಿ ನಾವು ಬಹಳಷ್ಟು ವಿಷಯಗಳನ್ನು ಮಾತಾಡಿದ್ವಿ. ಇವತ್ತಿನ ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಪ್ರಪಂಚ ಮಟ್ಟದಲ್ಲಿ ವ್ಯಾಪಾರ ವಹಿವಾಟಿಗೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಗಳು ಆಗಿದ್ದಾವೆ, ಐತಿಹಾಸಿಕವಾಗಿ ಈ ರೀತಿಯಾಗಿ ಆರ್ಥಿಕ ವಿಪತ್ತು ಆಗಿರಬಹುದು ಅಥವಾ ನೈಸರ್ಗಿಕ ವಿಪತ್ತಾಗಿರಬಹುದು ಅಥವಾ ಯುದ್ಧದ ವಿಪತ್ತಿನ ಸಮಯದಲ್ಲಿ ಆದಂತಹ ಆರ್ಥಿಕ ಹಿಂಜರಿತ ಕಾರಣಗಳಿಂದಾಗಿ ಯಾವ ರೀತಿ ಲಾಭವನ್ನು ಆರ್ಥಿಕ ವ್ಯವಸ್ಥೆ ಪಡೆಯಲು ಸಾಧ್ಯವಾಗಿದೆ ಅಥವಾ ನಷ್ಟ ಆಗಿತ್ತು ಅನ್ನುವಂಥದ್ದನ್ನು ಅರ್ಥೈಸಿಕೊಂಡು ಕೋವಿಡ್-19 ಇವತ್ತು
ಒಂದು ಪ್ಯಾಂಡಮಿಕ್ ಆಗಿ ಹೊರಬಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಅಗಲಾಡಿಸಿರುವಂತಹ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಆರ್ಥಿಕ ಲಾಭ ಅಥವಾ ನಷ್ಟವನ್ನು ಭಾರತ ಮತ್ತು ಪ್ರಪಂಚ ಕಾಣಲು ಸಾಧ್ಯವಿದೆ ಅನ್ನುವಂತಹ ವಿಷಯವನ್ನು ಸಂಕ್ಷಿಪ್ತವಾಗಿ ಈ ಆರ್ಟಿಕಲಲ್ಲಿ ಮಾತಾಡಲಿದ್ದೇವೆ. ಸೊ ಒಟ್ಟಾರೆ ಇವತ್ತು ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ವಿಪತ್ತಿನಿಂದಾಗಿ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಹೊರಬಂದಿದೆ ಇದುವರೆಗೂ ಹಿಂದಿನ ದಿನಗಳಲ್ಲಿ ಅಥವಾ ಐತಿಹಾಸಿಕವಾಗಿ ಆ್ಯಂಡ್ ಮುಂದಿನ ದಿನಗಳಲ್ಲಿ ನಾವು ಏನು ಅಪೇಕ್ಷಿಸಬಹುದು, ಈಗಿನ ಸಂದರ್ಭ ಅಥವಾ ಈಗಿನ ವಿಪತ್ತಿನಿಂದಾಗಿ ಹೊರಬರ್ತಾ ಇರುವಂತಹ ಆರ್ಥಿಕ ಚಟುವಟಿಕೆ ಚೇತರಿಕೆಯಿಂದಾಗಿ ಹೇಗೆ ನಾವು ಲಾಭವನ್ನು ಪಡೆಯಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಮಾತಾಡಲಿದ್ದೇವೆ. ಸೊ ಇಂಟ್ರೊಡಕ್ಷನಲ್ಲಿ ನೋಡಿದಾಗ COVID-19 ಪ್ಯಾಂಡಮಿಕ್ ಮುಖ್ಯವಾಗಿ ಆರ್ಥಿಕ ವ್ಯವಸ್ಥೆ ಅಥವಾ ಎಕಾನಮಿಯಿಂದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಮೊದಲನೇದಾಗಿ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಈ ಒಂದು ಆರ್ಟಿಕಲ್ ನಮಗೆ ಮುಖ್ಯವಾಗಿ ಅನುಕೂಲವಾಗುತ್ತದೆ. ಮೊದಲನೇ ಹಂತದಲ್ಲಿ ಒಂದಿಷ್ಟು ಫ್ಯಾಕ್ಟ್ಸ್ ಕೊಡ್ತೀನಿ, ಇವು ಬಹಳ ಇಂಪಾರ್ಟೆಂಟು. ಪ್ರಪಂಚ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆ 4.4% ಹಿಂಜರಿತ ಕಂಡಿದೆ COVID-19 ಪ್ಯಾಂಡಮಿಕ್ನಿಂದಾಗಿ. ಹಾಗೂ ಗ್ಲೋಬಲ್ ಟ್ರೇಡ್ ಅಥವಾ ಗ್ಲೋಬಲ್ ವ್ಯಾಪಾರದ ಬಗ್ಗೆ ಮಾತಾಡಿದಾಗ 5.3% ಹಿಂಜರಿಕೆ ಆಗಿರುವಂಥದ್ದು. ಹಾಗೂ ಸುಮಾರು 75 ಮಿಲಿಯನ್ ಕೆಲಸಗಳು ಅಥವಾ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿರುವಂತಹ ವಿಷಯವು ನಮಗೆ COVID-19 ಪ್ಯಾಂಡಮಿಕ್ ತಿಳಿಸಿಕೊಟ್ಟಿದೆ. ಹಾಗೂ ಈ ಒಂದು ಪ್ಯಾಂಡಮಿಕ್ ಸಮಯದಲ್ಲಿ ರಾಷ್ಟ್ರಗಳು ಬಹಳಷ್ಟು ಪ್ರೊಟೆಕ್ಷನಿಸ್ಟ್ ಹಾಗೂ ನ್ಯಾಷನಲಿಸ್ಟ್ ಆಸ್ಪಿರೇಷನ್ಸ್ಗಳನ್ನು ತೋರಿಸ್ತಾ ಇರುವಂಥದ್ದು. ಅಂದರೆ ಎಲ್ಲ ಆರ್ಥಿಕ ವ್ಯವಸ್ಥೆಗಳು ಹೊಡೆತ ಬಿದ್ದಾಗ ಆ ರಾಷ್ಟ್ರಗಳು ತನ್ನ ಸ್ವಾರ್ಥವನ್ನು ನೋಡಿಕೊಂಡು ಕ್ರಾಸ್ ಬಾರ್ಡರ್ ಸಪ್ಲೈ ಚೈನ್ಗಳನ್ನು ಕಡಿಯುವಂಥದ್ದಾಗಿರಬಹುದು ಅಥವಾ ಏನೆಲ್ಲ ಇಂಟರ್ನ್ಯಾಷನಲ್ ಸಪ್ಲೈ ಚೈನ್ ಇತ್ತು ಅದರಲ್ಲಿ ಹಿಂಜರಿಕೆ ಆಗಿರುವಂಥದ್ದನ್ನು ನಾವು ನೋಡಿದ್ವಿ. ಇವೆಲ್ಲದರಿಂದಾಗಿ ಪ್ರಪಂಚ ಮಟ್ಟದಲ್ಲಿ ಆಗಬೇಕಾದಂತಹ ವ್ಯಾಪಾರ ವಹಿವಾಟಿನಲ್ಲಿ ಕಡಿತ ಅಂದರೆ ವರ್ಲ್ಡ್ ಟ್ರೇಡ್ ಡೆಫಿಸಿಟ್ ಏನಿದೆ ಅದು ತುಂಬ ಜಾಸ್ತಿ ಆಗ್ತಾ ಇರುವಂಥದ್ದು. ಹಾಗೂ ಇನ್ಕಮ್ ಇನ್ಇಕ್ವಾಲಿಟೀಸ್, ಆದಾಯದ ಅವ್ಯವಸ್ಥೆಯಿಂದಾಗಿ ಆದಾಯದ ಇನ್ಇಕ್ವಾಲಿಟೀಸ್ ತುಂಬ ಜಾಸ್ತಿ ಆಗ್ತಾ ಇರುವಂಥದ್ದು. ಹಾಗೂ ನಿರುದ್ಯೋಗಿಗಳ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇರುವಂತಹದ್ರಿಂದ ಇವತ್ತು ಡೊಮೆಸ್ಟಿಕ್ ರಿಯಾಕ್ಷನ್ಸ್ಗಳು, ಆ ರಾಷ್ಟ್ರಗಳು ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ರಿಯಾಕ್ಷನ್ಸನ್ನು ತೋರಿಸ್ತಾ ಇರುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತದೆ ಅನ್ನುವಂಥದ್ದು. ಸೊ ಈ ಎಲ್ಲ ವಿಷಯಗಳನ್ನು ನೋಡಿದಾಗ COVID-19 ಪ್ಯಾಂಡಮಿಕ್ನಿಂದಾಗಿ ಆರ್ಥಿಕ ವ್ಯವಸ್ಥೆ ಅತಿ ದೊಡ್ಡ ಹೊಡೆತ ತಿಂದಿದೆ ಅನ್ನುವಂಥದ್ದಾದರೂ ಸತ್ಯ. ಬಟ್ ಹೇಗೆ ಇದರಿಂದ ಮುಂದಿನ ದಿನಗಳಲ್ಲಿ ಏನಾಗುವ ಸಾಧ್ಯತೆಗಳಿದ್ದಾವೆ ಅನ್ನುವಂತಹ ವಿಷಯವನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ನೋಡಬೇಕಾಗಿರುವಂಥದ್ದು. ಸೊ ಮೊದಲನೇ ಹಂತದಲ್ಲಿ ನಾನು ಹೇಳಿದೆ ಹಿಸ್ಟಾರಿಕಲ್ ವ್ಯೂ. ಸೊ ಐತಿಹಾಸಿಕವಾಗಿ ನೋಡಿದಾಗ ಯಾವುದೇ ಒಂದು ದೊಡ್ಡ ಹೊಡೆತ ಬಿದ್ದಾಗ ಆ ಒಂದು ಸಂದರ್ಭದಲ್ಲಿ ಒಂದು ಹೊಸ ಪ್ರಪಂಚ ಪರ್ಯಟನೆಯ ಸಂಬಂಧ ಶುರುವಾಗುತ್ತದೆ. ಹಾಗೂ ಒಂದು ಹೊಸ ಇನ್ಸ್ಟಿಟ್ಯೂಷನಲ್ ಚೇಂಜಸ್, ಲಿಂಕ್ಸ್ ಮತ್ತು ಇನ್ಸ್ಟಿಟ್ಯೂಷನಲ್ ಚೇಂಜಸ್ಗಳು ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತವೆ ಅನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಉದಾಹರಣೆಗೆ ಮೊದಲನೇ ಹಂತದಲ್ಲಿ ವರ್ಲ್ಡ್ ವಾರ್ 2 ಸಮಯದಲ್ಲಿ ಆದಂತಹ ಅವ್ಯವಸ್ಥೆಯಿಂದಾಗಿ ಬಹಳಷ್ಟು ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗಳ ಉಗಮವಾಗಿರುವಂತಹ ವಿಷಯದ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್ ಅಂತಂದರೆ ಯಾವುವು? ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಯಿತು, ಯುನೈಟೆಡ್ ನೇಷನ್ಸ್ ಆಯಿತು, ಬ್ರೆಟನ್ ವುಡ್ಸ್ ಇನ್ಸ್ಟಿಟ್ಯೂಷನ್ಸ್ ಆಗಿ ವರ್ಲ್ಡ್ ಬ್ಯಾಂಕ್, IMF, ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ಸ್ ಇವೆಲ್ಲ ಸ್ಥಾಪನೆ ಆಗಿದ್ದು ಯುದ್ಧದ ನಂತರದ ಆರ್ಥಿಕ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೋಸ್ಕರ. ಅದೇ ರೀತಿಯಲ್ಲಿ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಬಗ್ಗೆಯೂ ತಮಗೆ ಗೊತ್ತಿದೆ. ಇದರ ಬಗ್ಗೆ ಆದಂತಹ ನೆಗೋಸಿಯೇಷನ್ 1947ರಲ್ಲಿ. ಇದರ ಮುಖ್ಯ ಉದ್ದೇಶವಾಗಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗ್ತಾ ಇರುವಂತಹ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಇರುವಂತಹ ಬ್ಯಾರಿಯರ್ಸ್ಗಳನ್ನು ತೆಗೆದುಹಾಕುವಂಥದ್ದು. ಹಾಗೂ ಮೂರನೇ ಹಂತದಲ್ಲಿ 1970ರಲ್ಲಿ ಕಂಡಂತಹ ಆಯಿಲ್ ಶಾಕ್ಸ್ ಅಥವಾ ಆಯಿಲ್ನಲ್ಲಿ ಬಂದಂತಹ ಹಿಂಜರಿತದಿಂದಾಗಿ ಒಂದು ಸಂಸ್ಥೆ ಉಗಮವಾಯಿತು, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂಥೇಳಿ 1974ರಲ್ಲಿ. ಈ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಪ್ರಪಂಚದಲ್ಲಿ ಆಗ್ತಾ ಇದ್ದಂತಹ ಆಯಿಲ್ ಸಪ್ಲೈ ಡಿಸ್ಟ್ರಪ್ಷನ್ಸ್ಗಳನ್ನು ತಡೆಯುವಂತಹ ಮುಖ್ಯ ಕೆಲಸವನ್ನು ಕೈಗೊಂಡಿತ್ತು. ಹಾಗೂ ಗ್ಲೋಬಲ್ ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಿತ ಅವೇರ್ನೆಸ್ಸನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಆ ಒಂದು ಸಂಸ್ಥೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಕೆಲಸವನ್ನು ಮಾಡುತ್ತಿತ್ತು. 2008ರಲ್ಲಿ ತಮಗೆಲ್ಲ ಗೊತ್ತೇ ಇರುವಂಥದ್ದು ಆರ್ಥಿಕ ವಿಪತ್ತಿ ಮತ್ತು ಕ್ರೈಸಿಸನ್ನು ಕಂಡಿದ್ವಿ. ಆ ಸಮಯದಲ್ಲಿ G20 ಲೀಡರ್ಸ್ ಸಮ್ಮಿಟ್ ಬಂದಿತ್ತು. ಸೊ G20 ಫೈನಾನ್ಸ್ ಮಿನಿಸ್ಟರ್ ಫೋರಮ್ ಏನು 1999ರಲ್ಲಿ ಲಾಂಚ್ ಆಗಿತ್ತು ಅದನ್ನು G20 ಲೀಡರ್ಸ್ ಸಮ್ಮಿಟ್ ಆಗಿ ಬದಲಾಯಿಸಲಾಯಿತು. ಅದರಿಂದಾಗಿ ಇನ್ಫ್ಲೇಷನನ್ನು ಮತ್ತು ಫಿಸ್ಕಲ್ ಎಕ್ಸ್ಪ್ಯಾನ್ಷನನ್ನು ತಡೆ ಹಿಡಿಯುವಂಥದ್ದು ಬಹಳ ಮುಖ್ಯವಾದಂತಹ ಕೆಲಸಕ್ಕೆ ಅದನ್ನು ಒಳಪಡಿಸಲಾಗಿತ್ತು. ಇವೆಲ್ಲವನ್ನು ನೋಡಿದಾಗ ಆರ್ಥಿಕ ವ್ಯವಸ್ಥೆ ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತುವಂತಹ ಉತ್ತರವನ್ನು ಕಂಡುಕೊಂಡಾಗ 1950ರಲ್ಲಿ ಇದ್ದಂತಹ ನಮ್ಮ ಆರ್ಥಿಕ ವ್ಯವಸ್ಥೆ $60.80 ಬಿಲಿಯನ್. ಆ ಒಂದು ಎಕಾನಮಿ 1980ರಷ್ಟೊತ್ತಿಗೆ $2049 ಬಿಲಿಯನ್ ಏರಲು ಸಾಧ್ಯವಾಯಿತು. ಅದೇ ಎಕಾನಮಿ 2000 $6,452 ಬಿಲಿಯನ್ ಹಾಗೂ 2019ರಷ್ಟೊತ್ತಿಗೆ ಇವತ್ತು ಪ್ರಪಂಚದ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ವಹಿವಾಟು
$14 ಬಿಲಿಯನ್ ನಿಂತಿರುವಂಥದ್ದು. ಸೊ ಯಾವುದೇ ಒಂದು ಶಾಕ್ ಅಥವಾ ಯಾವುದೇ ಒಂದು ವಿಪತ್ತು ಬಂದಿರಲಿ, ಅದರಿಂದ ಆದಂತಹ ಪ್ರಪಂಚದಲ್ಲಿ ಬದಲಾವಣೆ ಹಾಗೂ ಆದಂತಹ ಹೊಸ ಇನ್ಸ್ಟಿಟ್ಯೂಷನಲ್ ಚೇಂಜಸ್ಸು ಹೊಸದಾಗಿ ಏನು ಬರ್ತಾವೋ ಅವು ಮುಖ್ಯವಾಗಿ ಆರ್ಥಿಕ ಚೇತರಿಕೆಗೆ ಲಾಭ ಆಗಿದ್ದಾವೆ ಅನ್ನುವಂಥದ್ದು. ಸೊ ಇವತ್ತು ಆಗ್ತಾ ಇರುವಂತಹ ಪೋಸ್ಟ್ ಕೋವಿಡ್-19 ಕ್ರೈಸಿಸ್ ಏನು ಸಮಸ್ಯೆ ಅಥವಾ ಆರ್ಥಿಕ ವ್ಯವಸ್ಥೆ ಚೇತರಿಕೆಯ ಬಗ್ಗೆ ಮಾತಾಡ್ತಿದ್ದೀವೋ, ಇದು ಒಂದು ಹೊಸ ಅಪಾರ್ಚುನಿಟೀಸನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಕೊಡ್ತಾ ಇದೆ ಅನ್ನುವಂಥದ್ದು. ಗ್ಲೋಬಲ್ ಸಪ್ಲೈ ಚೈನ್ ಹೌದು ಕೋವಿಡ್-19ಇಂದಾಗಿ ಒಂದಿಷ್ಟು ಕೆಳಗಡೆ ನಿಂತಿದೆ, ಬಟ್ ಮ್ಯಾನುಫ್ಯಾಕ್ಚರಿಂಗ್, ಪ್ರೊಡಕ್ಷನ್ ಕಾಸ್ಟ್ ಹಾಗೂ ಇನ್ವೆಸ್ಟ್ಮೆಂಟ್ ಮತ್ತು ಟೆಕ್ನಾಲಜಿ ಟ್ರಾನ್ಸ್ಫರಿಗೆ ಸಂಬಂಧಿಸಿದಂತೆ ಎಲ್ಲ ರಾಷ್ಟ್ರಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಮತ್ತೆ ಸರಿಪಡಿಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೂ ಐತಿಹಾಸಿಕವಾಗಿ ನೋಡಿದಾಗ ಎಲ್ಲ ಸಮಯದಲ್ಲೂ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆಗೆ ಒಂದು ಇಂಜಿನ್ನ ಅವಶ್ಯಕತೆ ಇರುತ್ತದೆ. ಉದಾಹರಣೆಗೆ 19ನೇ ಶತಮಾನದಲ್ಲಿ ಸ್ಟೀಮ್ ಇಂಜಿನ್ನ ಇನ್ವೆನ್ಷನ್ ಆಗಿತ್ತು. ಆ ಸ್ಟೀಮ್ ಇಂಜಿನ್ಗಳು ಏನು ರೈಲ್ವೇಸ್ ಬಂದಿತ್ತಲ್ಲ, ಆ ವ್ಯಾಪಾರ ವಹಿವಾಟಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದಿತ್ತು. ಹಾಗೆ 20ನೇ ಶತಮಾನದಲ್ಲಿ ಕಂಪ್ಯೂಟರ್ಗಳ ಅನ್ವೇಷಣೆ ಹಾಗೂ ಇನ್ವೆನ್ಷನ್ ಏನಾಯಿತು, ಅದು ಎಕಾನಮಿಯ ಗ್ರೋತ್ ಇಂಜಿನ್ ಆಗಿ ಕೆಲಸ ಮಾಡಿತು. 21ನೇ ಶತಮಾನದಲ್ಲಿ ಹಾಗಾದರೆ ಏನು ಇಂಜಿನ್ ಆಗಿ ಕೆಲಸ ಮಾಡಲಿದೆ? ಡೇಟಾ. ತಮಗೆಲ್ಲ ಗೊತ್ತಿರುವಂಥದ್ದು, ಇವತ್ತು ಡೇಟಾ ಈಸ್ ಮನಿ ಅಥವಾ ಡೇಟಾ ಈಸ್ ಪವರ್ ಅನ್ನೋ ಹಾಗೆ ಡೇಟಾದ ಬೆಲೆ ಇವತ್ತು ಮಾರುಕಟ್ಟೆಯಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು. ಸೊ ಡೇಟಾ ಹೆಚ್ಚಿನ ಇನೋವೇಷನ್ಸ್ಗೆ ಕಾರಣವಾಗ್ತಾ ಇರುವಂಥದ್ದು. ಸೊ ಬಿಸ್ನೆಸ್ಗಳು ಈ ಡೇಟಾವನ್ನು ಉಪಯೋಗಿಸಿ ಹೇಗೆ ಕೋವಿಡ್-19ನ ನಂತರದ ಆರ್ಥಿಕ ವ್ಯವಸ್ಥೆಯಲ್ಲಿ ಬೇಕಾದಂತಹ ಏರಿಕೆಯನ್ನು ತರಲು ಸಾಧ್ಯವಾಗುತ್ತದೆ ಅನ್ನುವಂಥದ್ರ ಕಡೆ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ಡೇಟಾ ಮತ್ತು ಆಟೋಮೇಷನ್ ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಎಕಾನಮಿಯಲ್ಲಿ ಬೆಳೀತಾ ಇರುವಂತಹ ನಿಟ್ಟಿನಲ್ಲಿ ಅತಿ ಮುಖ್ಯವಾದ ಚಾಲೆಂಜನ್ನು ಕಾಣುವಂಥದ್ದು ಕೆಲಸಗಳನ್ನು ಕಳ್ಕೊಳ್ಳುವಂಥದ್ದು. ಯಾಕಂದರೆ ಟ್ರೆಡಿಷ್ನಲ್ ಸ್ಕಿಲ್ಸ್ಗಳು ಏನು ಉಳ್ಕೊಂಡಿದ್ದಾವೋ ಅದು ಹೊಸ ತಂತ್ರಜ್ಞಾನದ ಜೊತೆಯಲ್ಲಿ ಒಗ್ಗೂಡಲು ಅಥವಾ ಸಿಂಕ್ ಆಗಲು ಸಾಧ್ಯವಾಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ಹೊಸ ಸ್ಕಿಲ್ಸ್ಗಳನ್ನು ಜನರಲ್ಲಿ ಇಂಪಾರ್ಟ್ ಮಾಡುವಂತಹ ಕಡೆಗೆ ಕೆಲಸ ಮಾಡುವ ಅವಶ್ಯಕತೆ ಇದೆ. ಸೊ ಆರ್ಥಿಕ ಮಸೂದೆಗಳು ಏನೆಲ್ಲ ಪೋಸ್ಟ್ ಕೋವಿಡ್-19 ವರ್ಲ್ಡ್ನಲ್ಲಿ ಕಾಣ್ತಾ ಇದ್ದೀವೋ, ವರ್ಕರ್ಸಿಗೆ ಸೇಫ್ಟಿ ನೆಟ್ ಕೊಡುವಂಥದ್ದಾಗಿರ್ಬೋದು, ಇನ್ಕಮ್ ಪ್ರೊಟೆಕ್ಷನ್ ಆಗಿರಬಹುದು, ಸ್ಕಿಲ್ ಟ್ರೈನಿಂಗು, ಹೆಲ್ತ್ ಕೇರು ಮತ್ತು ಎಜುಕೇಷನಲ್ ಸಪೋರ್ಟ್ ಆ ಒಂದು ಕುಟುಂಬಗಳಿಗೆ ಕೊಟ್ಟಾಗ ಮುಂದೆ ಬರ್ತಾ ಇರುವಂತಹ ಆರ್ಥಿಕ ಮಾರುಕಟ್ಟೆ ಡೇಟಾ ಮತ್ತು ಇನ್ನೋವೇಷನ್ ಅಥವಾ ಆಟೋಮೇಷನ್ಗೆ ಸಂಬಂಧಿಸಿದಂತೆ ಏನು ಬರ್ತಾ ಇದೆಯೋ ಅದರಲ್ಲಿ ಸೇರಿಕೊಳ್ಳಲು ಸಾಧ್ಯವಾಗುತ್ತದೆ. ಇದೆಲ್ಲರ ನಡುವೆ ನಾವು ಮಾತಾಡಿದ್ದು ಪ್ರಪಂಚ ಮಟ್ಟದಲ್ಲಿ. ಮುಂದಿನ ದಿನಗಳಲ್ಲಿ ಈ ಒಂದು ಹಂತದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಭಾರತದ ಆರ್ಥಿಕ ವ್ಯವಸ್ಥೆ ಹೇಗೆ ಪರ್ಫಾರ್ಮ್ ಮಾಡಿದೆ ಈ ಒಂದು ಕೋವಿಡ್-19 ಮತ್ತು ಪೋಸ್ಟ್ ಕೋವಿಡ್-19 ವರ್ಲ್ಡಲ್ಲಿ ಏನೆಲ್ಲ ಆಗುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದು. ಸೊ ವರ್ಲ್ಡ್ ಟ್ರೇಡ್ ಬಗ್ಗೆ ನೋಡಿದ ನಂತರ ಇವತ್ತು ಭಾರತದ ಬಗ್ಗೆ ಆಲೋಚಿಸೋಣ. ಭಾರತ ಕೋವಿಡ್-19 ನಂತರದಲ್ಲಿ GDP ಕಂಟ್ರಾಕ್ಷನ್ ರೇಟ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಕೊಟ್ಟ ಹಾಗೆ 7.3% ಕಂಟ್ರಾಕ್ಷನನ್ನು ಕಂಡಿರುವಂಥದ್ದು. ಹಾಗೂ 10 ಮಿಲಿಯನ್ ಜಾಬ್ಗಳನ್ನು ನಾವು ಕಳ್ಕೊಂಡಿರುವಂಥದ್ದು ಈ ಕೋವಿಡ್-19ಇಂದಾಗಿ ಅನ್ನುವಂತಹ ಮಾತನ್ನು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಪ್ರೈವೇಟಿವ್ ಲಿಮಿಟೆಡ್ ಹೇಳ್ತಾ ಇರುವಂಥದ್ದು. ಇವೆಲ್ಲ ಫ್ಯಾಕ್ಟ್ಸ್ಗಳು ತಾವು ಏನು ಹೇಳ್ತಾ ಇದ್ದೀನೋ ಅಥವಾ ಬರೆಸ್ತಾ ಇದ್ದೀನೋ ಇವು ತಾವು ಒಂದು ನೋಟ್ಸಲ್ಲಿ ನೋಟ್ ಮಾಡ್ಕೋಬೇಕು. ಅದು ಬಹಳ ಮುಖ್ಯಕರವಾಗಿರುತ್ತದೆ. ಯಾಕಂದರೆ ಎಕ್ಸಾಮಿನೇಷನಲ್ಲಿ ಈ ರೀತಿಯ ಫ್ಯಾಕ್ಟ್ಸ್ಗಳು ತಾವು ಯಾವ ರೀತಿ ಕೋವಿಡ್-19 ಎಫೆಕ್ಟ್ ಆಗಿತ್ತು ಅಥವಾ ಇಂಪ್ಯಾಕ್ಟ್ ಆಗಿತ್ತು ಅನ್ನುವಂಥದ್ದನ್ನು ಮಾತಾಡಿದಾಗ ತಮ್ಮ ಆನ್ಸರ್ ವಿಭಿನ್ನವಾಗಿರುತ್ತದೆ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ. ಹಾಗೆ ಈ 2 GDP ಮತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನು ಬೆಳೆದಿದೆ ಅನ್ನುವಂಥದ್ರ ಬಗ್ಗೆ ಮಾತಾಡಿದ್ವೋ, ಟ್ರೇಡ್ ವ್ಯಾಪಾರಕ್ಕೂ ಸಂಬಂಧಿಸಿದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿರುವಂಥದ್ದು. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ರಿಪೋರ್ಟ್ ಪ್ರಕಾರ ಆರ್ಥಿಕ ಬೆಳವಣಿಗೆ ಭಾರತದ್ದು ಪಾಸಿಟಿವ್ ಆಗಿ ತೋರಿಸ್ಕೊಳ್ತಾ ಇದೆ ಈ ವರ್ಷದ್ದು. ಮುಂದಿನ ದಿನಗಳಲ್ಲಿ ಹೇಗೆ ಕಾಣಲಿದೆ ಅಥವಾ ಹೇಗೆ ಅದು ಬೆಳೆಯಲಿದೆ ಅನ್ನುವಂಥದ್ದು ಕಾದು ನೋಡಬೇಕಾಗಿರುವಂತಹ ವಿಷಯ. ಒಟ್ಟಾರೆ ಭಾರತದಲ್ಲಿ ಆರ್ಥಿಕ ವ್ಯವಸ್ಥೆ ಮರುಕಳಿಸಬೇಕು ಹಾಗೂ ಪೋಸ್ಟ್ ಕೋವಿಡ್-19ನಿಂದ ನಾವು ಲಾಭವನ್ನು ಪಡಿಬೇಕು ಅಂತಂದರೆ ಮೊದಲನೇದು ಮ್ಯಾನುಫ್ಯಾಕ್ಚರಿಂಗ್, ವ್ಯಾಲ್ಯೂ ಆ್ಯಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಟೆಕ್ನಾಲಜಿ ಇಂಡ್ಯೂಸ್ಡ್ ಫಿನಿಶಿಂಗ್ ಪ್ರಾಡಕ್ಟ್ಸ್ ಏನಿದ್ದಾವೋ ಅವುಗಳ ಮೇಲೆ ಹೆಚ್ಚಿನ ಇನ್ಸೆಂಟಿವ್ಸ್ಗಳನ್ನು ಕೊಡುವ ಅವಶ್ಯಕತೆ ಇದೆ. ಆ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ಸ್ ಅಂತ ಏನು ಕರಿತಿದ್ದೀವೋ, ಉದಾಹರಣೆಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು, ಫಾರ್ಮಾ ಸೆಕ್ಟರ್ ಆಗಿರ್ಬೋದು, ಜೆಮ್ಸ್ ಆ್ಯಂಡ್ ಜ್ಯುವೆಲರೀಸ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಬರುವಂಥದ್ದು ವ್ಯಾಲ್ಯೂ ಅಡಿಷನ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಆ ಒಂದು ಪ್ರಾಡಕ್ಟನ್ನು ಗ್ರಾಹಕರ ಅನುಕೂಲಕ್ಕೆ ಅಥವಾ ಗ್ರಾಹಕರಿಗೆ ಬೇಕಾದ ಹಾಗೆ ಬದಲಾಯಿಸಿ ಕೊಡುವಂಥದ್ದು. ಹಾಗೆ ಕೊನೆಯ ಹಂತದಲ್ಲಿ ಮಾತಾಡ್ತಾ ಇರುವಂಥದ್ದು MSMEಗಳ ಬಗ್ಗೆ. ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗಳಿಗೆ ಏನು ಆರ್ಥಿಕ ಸಹಾಯ ಬೇಕಾಗಿದೆಯೋ ಅದರ ಕಡೆಗೆ ಸರ್ಕಾರ ಆಲೋಚಿಸಬೇಕು. ಹಾಗೂ
ಕಡಿಮೆ ದರದಲ್ಲಿ ಇಂಡಸ್ಟ್ರಿಯನ್ನು ಶುರು ಮಾಡುವಂಥದ್ದು, ರಾ ಮೆಟೀರಿಯಲ್ ಸಪ್ಲೈ ಆಗಬೇಕು, ಗೂಡ್ಸ್ ಬೇರೆ ಏನೇನು ಇದ್ದಾವೋ ಅವುಗಳು ಮಧ್ಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ಗೆ ಬೇಕಾದಂತೆ ಏನು ಬೇಕಾಗಿದ್ದಾವೋ ಅದರ ಬಗ್ಗೆ ಸರ್ಕಾರ ಒಂದಿಷ್ಟು ಸಹಾಯ ಹಸ್ತವನ್ನು ಕೊಟ್ಟಿದ್ದಾಗ ಸರ್ಕಾರ ಹೆಚ್ಚಿನ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಇಲ್ಲಿ ಮಾರುಕಟ್ಟೆಯಲ್ಲಿ ನಾವು ಅತಿ ದೊಡ್ಡ ಕಂಪನಿಗಳು, ಬಿಗ್ ಇಂಡಸ್ಟ್ರೀಸ್ ಅಂತ ಒಂದು ಕರಿತೀವಿ, ಹಾಗೂ MSMEs ಅಂತ ಕರಿತೀವಿ. ಬಿಗ್ ಇಂಡಸ್ಟ್ರೀಸು ಟೆಕ್ನಾಲಜಿಕಲ್ ರೆವಲ್ಯೂಷನ್ ಬಗ್ಗೆ ಆಲೋಚಿಸಬಹುದು, ಯಾಕಂದರೆ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತದೆ. ಸಣ್ಣ ಇಂಡಸ್ಟ್ರಿಗಳು ಲೋಕಲಿ ಮೇಡ್ ಇನ್ಪುಟ್ಸ್ ಏನಿದ್ದಾವೆ ಅವುಗಳನ್ನು ಕಾಂಪಿಟೇಟಿವ್ ದರದಲ್ಲಿ ಮಾರುಕಟ್ಟೆಯಲ್ಲಿ ಮಾರೋದ್ರಿಂದ ಇಡೀ ಆರ್ಥಿಕ ಸೈಕಲನ್ನು ನಾವು ಸರಿಪಡಿಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಒಟ್ಟಾರೆಯಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಚಾಪಿ ವಾಟರ್ಸ್. ಈ ಒಂದು ಆರ್ಟಿಕಲ್ ನಾವು ಇವತ್ತು ಮಾತಾಡ್ತಿರುವಂಥದ್ದು ನಿನ್ನೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು ಹೇಳಿದೆ. ಭಾರತ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಪ್ರೆಸಿಡೆನ್ಸಿಯನ್ನು ಆಗಸ್ಟ್ ತಿಂಗಳಿಗೆ ವಹಿಸಿಕೊಂಡಿದೆ. ಆ ಒಂದು ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಒಂದು ಡಿಬೇಟನ್ನು ಆರ್ಗನೈಸ್ ಮಾಡಿದರು. ಇವತ್ತು ಮ್ಯಾರಿಟೈಮ್ ಸೌತ್ ಚೈನಾ ಸಿಯಲ್ಲಿ ಆಗಿರಬಹುದು, ಬ್ಲ್ಯಾಕ್ ಸಿಯಲ್ಲಿ ಆಗಿರಬಹುದು ಆಗ್ತಾ ಇರುವಂತಹ ಅಂತಾರಾಷ್ಟ್ರೀಯ ನೀರಿನಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅಡಚಣೆಗಳು ರಾಷ್ಟ್ರಗಳ ನಡುವೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮ್ಯಾರಿಟೈಮ್ ಸೆಕ್ಯೂರಿಟಿ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆಗೆ ಒಳಗಾದಂತಹ ಟಾಪಿಕ್ ಆಗಿದೆ. ಆ ಒಂದು ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ನಮ್ಮ ದೇಶದ ಪ್ರಧಾನಿಯವರು 5 ಸೂತ್ರಗಳನ್ನು ಕೊಟ್ಟಿರುವಂಥದ್ದು ನಾನು ನಿನ್ನೆ ಆರ್ಟಿಕಲಲ್ಲಿ ತಮಗೆ ಅರ್ಥ ಮಾಡಿಸಿದ್ದೆ. ಇವತ್ತು ಸಂಕ್ಷಿಪ್ತವಾಗಿ 5 ಸೂತ್ರಗಳ ಬಗ್ಗೆಯೂ ನಾನು ಒಂದು ಹಂತದಲ್ಲಿ ಅದನ್ನು ಹೇಳ್ತೀನಿ. ಒಟ್ಟಾರೆ ಈ ಮ್ಯಾರಿಟೈಮ್ ಸೆಕ್ಯೂರಿಟಿಯನ್ನು ಅಥವಾ ಮ್ಯಾರಿಟೈಮ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಆಲೋಚಿಸಿರುವಂಥದ್ದು ಹಾಗೂ ರೀಜನಲ್ ಕೋಆಪರೇಷನ್ನಿಂದಾಗಿ ಅದು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಒಟ್ಟಾರೆ ಈ ಒಂದು ಮ್ಯಾರಿಟೈಮ್ ಸೆಕ್ಯೂರಿಟಿ, ಮ್ಯಾರಿಟೈಮ್ ಇನ್ಫ್ರಾಸ್ಟ್ರಕ್ಚರ್ ರಾಷ್ಟ್ರಗಳ ನಡುವಿನ ಏನೆಲ್ಲ ವ್ಯತ್ಯಾಸಗಳಿದ್ದಾವೆ ಅವುಗಳನ್ನು ತೆಗೆದುಹಾಕಿ ನೈಸರ್ಗಿಕವಾಗಿ ರಿಸೋರ್ಸು ಎಕ್ಸ್ಪ್ಲಾಯ್ಟೇಷನ್ ಮಾಡಿಕೊಂಡು ಲಾಭವನ್ನು ಎಲ್ಲರೂ ಪಡ್ಕೊಳ್ಳುವಂತಹ ಕಡೆಗೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಡಿಬೇಟನ್ನು ಆರ್ಗನೈಸ್ ಮಾಡಲಾಗಿತ್ತು. ಆ ಒಂದು ಡಿಬೇಟ್ನಲ್ಲಿ ಕೊಟ್ಟಿರುವಂತಹ 5 ಸೂತ್ರಗಳ ಬಗ್ಗೆ ನಾನು ಮಾತಾಡಿದ್ದೆ, ಅದರ ಬಗ್ಗೆ ಇನ್ನೊಂದು ಸರಿ ಹೇಳ್ತೀನಿ. ಒಟ್ಟಾರೆ ಮ್ಯಾರಿಟೈಮ್ ಸೆಕ್ಯೂರಿಟಿ ನಾವು ಕೋಆಪರೇಷನ್, ಎಲ್ಲ ರಾಷ್ಟ್ರಗಳು ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ಆ ಒಂದು ಮ್ಯಾರಿಟೈಮ್ ಸೆಕ್ಯೂರಿಟಿಯನ್ನು ನಾವು ಸಾಧಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. 2ನೇ ಹಂತದಲ್ಲಿ ಆ ಮ್ಯಾರಿಟೈಮ್ ಸೆಕ್ಯೂರಿಟಿಯ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ನೀರಿನಲ್ಲಿ ಆಗ್ತಾ ಇರುವಂತಹ ವ್ಯಾಪಾರ ವಹಿವಾಟು ಏನಿದೆ ಅದಕ್ಕೆ ಸಂಬಂಧಿತ ಏನೆಲ್ಲ ಅಡೆತಡೆಗಳು ಇದ್ದಾವೆ ಅವುಗಳನ್ನು ತೆಗೆದುಹಾಕುವಂತಹ ಕಡೆಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು. ಸೊ ಬ್ಯಾರಿಯರ್ಸನ್ನು ತೆಗೆದುಹಾಕಬೇಕು ಇಂಟರ್ನ್ಯಾಷನಲ್ ಟ್ರೇಡ್ಗೆ ಸಂಬಂಧಿಸಿದಂತೆ ಅಥವಾ ಮ್ಯಾರಿಟೈಮ್ ಟ್ರೇಡಿಗೆ. ಹಾಗೂ ಯಾವುದೇ ಡಿಸ್ಪ್ಯೂಟ್ ರಾಷ್ಟ್ರಗಳ ನಡುವೆ ಇರಲಿ ಅದನ್ನು ಶಾಂತಿಯುತ ಪ್ರೋಸೆಸ್ ಅಥವಾ ಶಾಂತಿಯುತ ಹಾದಿಯಲ್ಲಿ ಸರಿಪಡಿಸ್ಕೋಬೇಕು ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ಅನ್ನುವಂತಹ ಮಾತನ್ನು 3ನೇ ಸೂತ್ರವಾಗಿ ಕೊಟ್ಟಿರುವಂಥದ್ದು. ಹಾಗೂ ಯಾವುದೇ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಥವಾ ನ್ಯಾಚುರಲ್ ಡಿಸಾಸ್ಟರ್ಸ್ ಏನೆಲ್ಲ ಸಮಸ್ಯೆಗಳನ್ನು ಮ್ಯಾರಿಟೈಮಲ್ಲಿ ನಾವು ಕಾಣ್ತೀವೋ ಅವುಗಳನ್ನು ಎಲ್ಲ ರಾಷ್ಟ್ರಗಳು ಒಂದಾಗಿ ಸಮರ್ಥಿಸ್ಕೋಬೇಕು ಅಥವಾ ಅದನ್ನು ಹೊಡೆದೋಡಿಸಬೇಕು ಅನ್ನುವಂಥದ್ದು ಇಲ್ಲಿ 4ನೇ ಸೂತ್ರವಾಗಿ ಕೊಟ್ಟಿರುವಂಥದ್ದು. 5ನೇ ಹಂತದಲ್ಲಿ ಹೇಳ್ತಾ ಇರುವಂಥದ್ದು ಮ್ಯಾರಿಟೈಮ್ ಎನ್ವೈರ್ಮೆಂಟ್. ಸೊ ಸಮುದ್ರದಲ್ಲಿ ಇರುವಂತಹ ನಿಸರ್ಗ ಹಾಗೂ ಅಲ್ಲಿ ಇರುವಂತಹ ರಿಸೋರ್ಸಸ್ಗಳು ಮ್ಯಾರಿಟೈಮ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿ ಎಲ್ಲ ರಾಷ್ಟ್ರಗಳು ಅದರಿಂದ ಲಾಭವನ್ನು ಪಡಿಬೇಕು ಅನ್ನುವಂತಹ 5 ಸೂತ್ರಗಳನ್ನು ಭಾರತ ಮುಖ್ಯವಾಗಿ ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಕೊಟ್ಟಿರುವಂಥದ್ದು. ಇವೆಲ್ಲದರ ನಡುವೆ ಬಹಳಷ್ಟು ಅಂತಾರಾಷ್ಟ್ರೀಯ ಕಾನೂನು ಅನ್ನುವಂತಹ ಮಾತನ್ನು ಹೇಳಿದಾಗ ಅಥವಾ ಸಮುದ್ರಕ್ಕೆ ಸಂಬಂಧಿಸಿದಂತೆ ಬರಬೇಕಾದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ ಬಗ್ಗೆ ಮಾತಾಡ್ತೀವಿ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾ ಆಫ್ ಸೀಸ್ ಅಂದರೆ ಏನು ಅಥವಾ ಲಾ ಆಫ್ ದ ಸಿ ಕನ್ವೆನ್ಷನ್ ಅಂದರೆ ಏನು? ಇದೊಂದು ಅಂತಾರಾಷ್ಟ್ರೀಯ ಅಗ್ರಿಮೆಂಟ್ ಆಗಿದ್ದು ಮ್ಯಾರಿಟೈಮ್ ಆ್ಯಕ್ಟಿವಿಟೀಸ್, ಸಮುದ್ರದಲ್ಲಿ ಆಗ್ತಾ ಇರುವಂತಹ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಒಂದು ಲೀಗಲ್ ಫ್ರೇಮ್ವರ್ಕನ್ನು ಡೆವಲಪ್ ಮಾಡುತ್ತದೆ. ಈ ಒಂದು ಸಂಸ್ಥೆ 2016ರಷ್ಟಿಗೆ 167 ರಾಷ್ಟ್ರಗಳು ಹಾಗೂ ಯುರೋಪಿಯನ್ ಯೂನಿಯನ್ನು ಇದಕ್ಕೆ ಪಾರ್ಟಿಗಳಾಗಿದ್ದಾವೆ ಅನ್ನುವಂಥದ್ದು. ಈ ಒಂದು ಸಂಸ್ಥೆ 1994ರಲ್ಲಿ ಜನನವಾಗಿದ್ದು ಅಥವಾ ಫೋರ್ಸಿಗೆ ಬಂದಿದ್ದು. ಇದರ ಮುಖ್ಯ ಕಾರ್ಯವೈಖರಿ ಮ್ಯಾರಿಟೈಮ್ ಮತ್ತು ಮ್ಯಾರಿಟೈಮ್ ಆ್ಯಕ್ಟಿವಿಟೀಸಿಗೆ ಸಂಬಂಧಿತವಾಗಿರುತ್ತದೆ ಅನ್ನುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಈ ಒಂದು UNCLOS ಅನ್ನುವಂಥದ್ದು ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿದ್ದು ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ನು, ಮುಖ್ಯವಾಗಿ ಇಂಟರ್ನ್ಯಾಷನಲ್ ವೇಲಿಂಗ್ ಕಮಿಷನು, ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಇವೆಲ್ಲವೂ ಈ ಒಂದು ಕನ್ವೆನ್ಷನ್ನ ಅಡಿಯಲ್ಲೇ ಕೆಲಸ ಮಾಡ್ತವೆ ಅನ್ನುವಂತಹ ವಿಷಯವು ತಮಗೆ ನೆನಪಿರಬೇಕು. ಒಟ್ಟಾರೆ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂತಹದ್ದು ಏನೆಲ್ಲ
ಸಮಸ್ಯೆಗಳು ಇವತ್ತು ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಾವು ಕಾಣ್ತಿದ್ದೀವೋ ಅವುಗಳನ್ನು ಸರಿಪಡಿಸಬೇಕು ಅಂತಂದರೆ ಈ ಒಂದು ಕನ್ವೆನ್ಷನಿಗೆ ಏನು ಹಲ್ಲಿಲ್ಲ ಅಂತ ಹೇಳಲಾಗುತ್ತದೆಯೋ, ಯಾಕಂದರೆ ಇದರಲ್ಲಿರುವಂತಹ ಪವರ್ಸು ಅಷ್ಟರ ಮಟ್ಟಿಗಿಲ್ಲ. ಬರೀ ಫ್ರೇಮ್ವರ್ಕನ್ನು ಡೀಲ್ ಮಾಡಿ ಅಥವಾ ಕ್ರಿಯೇಟ್ ಮಾಡುತ್ತದೆಯೇ ಹೊರತು ಇಂಟರ್ನ್ಯಾಷನಲ್ ಆರ್ಡರನ್ನು ಮೇಂಟೈನ್ ಮಾಡೋದಕ್ಕೆ ಬೇಕಾದಂತಹ ಪವರ್ಸ್ ಇದಕ್ಕಿಲ್ಲ ಅನ್ನುವಂಥದ್ದು. ಹಾಗೂ ಬಹಳಷ್ಟು ಕಂಟ್ರಿಗಳು ಇದಕ್ಕೆ ಜಾಯಿನ್ ಆಗದೇ ಇರುವಂಥದ್ದು. ಸೊ ಯಾರೆಲ್ಲ ರಾಷ್ಟ್ರಗಳು ಈ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾ ಆಫ್ ಸಿಗೆ ರಾಟಿಫೈ ಮಾಡಿಲು, ಇನ್ಕ್ಲೂಡಿಂಗ್ ಯುನೈಟೆಡ್ ಸ್ಟೇಟ್ಸ್, ಆ ಎಲ್ಲ ರಾಷ್ಟ್ರಗಳನ್ನು ಇದರ ಒಳಗಡೆ ತಂದುಬಿಟ್ಟು ಭಾರತ ತನ್ನ ಪ್ರೆಸಿಡೆನ್ಸಿಯ ಸಮಯದಲ್ಲಿ ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಏನಾದರೂ ಮಹತ್ತರವಾದ ಬದಲಾವಣೆ ಮಾಡುವ ಸಾಧ್ಯತೆಗಳು ಆಗ್ತವೆ ಅನ್ನುವಂತಹ ನಿರೀಕ್ಷೆಯನ್ನು ಈ ಒಂದು ಆರ್ಟಿಕಲಲ್ಲಿ ತೋರಿಸ್ಕೊಳ್ಳಲು ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.